ರವಿರಾಜ್ ಶೆಟ್ರೆ, ಹೇಳಿ. ಎಲ್ಲ ಡೈರಿ ಫಾರ್ಮಲ್ಲಿ ಹಾ. ದನಕ್ಕೆ 7 ಕೊಡಿಸೋದು ಕೃತಕ ಗರ್ಭಧಾರಣೆ ಮಾಡ್ತಾರೆ. ಹೌದು. ನೀವು ಇಲ್ಲ ಬುಲ್ಲು ಸಾಕಿರಿ ಅಲ್ಲ? ಹುಲ್ಲು ಸಾಕಿದ ಕಾರಣ ಹಾಂ ನಾನು ಮೊದಲು ಹಾಗೆ ಎಕ್ಸಾಮಿನೇಷನ್ ಮಾಡಿಸ್ತಾ ಇದ್ದೆ. ಹಾಂ ಬಟ್ ಅದು ನಿಲ್ತಾ ಇರಲಿಲ್ಲ. ಹಾಂ 2, 3, 4, 5 ಸಲ ರಿಪೀಟ್ ಆಗ್ತಾ ಇತ್ತು. ಹಾಂ ಅದಕ್ಕೆ ನಾನು ಹೋಗಿ ಬೆಂಗಳೂರಿನಲ್ಲಿ ಹೆಸರುಘಟ್ಟದಿಂದ ಒಂದು ಬುಲ್ ತಗೊಂಡು ಬಂದೆ. ಬೆಂಗಳೂರು ಹೆಸರುಘಟ್ಟ. ಹೌದು, ಹೆಸರುಘಟ್ಟದಿಂದ. ಹಾ. ಅಲ್ಲಿ ಬ್ರೀಡಿಂಗ್ ಫಾರ್ಮಿಂದ ಒಂದು ಬುಲ್ ತಗೊಂಡು ಬಂದೆ. ಹಾಂ ಆ ಬುಲ್ ತಗೊಂಡು ಒಂದು ಕ್ರಾಸ್ ಮಾಡಿದ ಮೇಲೆ ನಮಗೆ ಆ ಸಮಸ್ಯೆ ಕಮ್ಮಿ ಆಗಿದೆ. ಹಾಂ ಹಾಂ ಹಾ. ಈಗ ಇಮಿಡಿಯೇಟ್ 1 ಕ್ರಾಸ್ 2 ಕ್ರಾಸ್ಗೆ ನಮ್ಮ ಗಬ್ಬ ನಿಲ್ಲುತ್ತೆ. ಹಾಂ 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 ಡೈರಿ ಫಾರ್ಮ್ನಲ್ಲಿ ಗಬ್ಬ ನಿಲ್ಲದಿದ್ರೆ ಅದು ಕಂಪ್ಲೀಟ್ ಲಾಸ್. ಹಾಂ ಹಾಂ ರೈಟ್. 12 ವರ್ಷಕ್ಕೆ ಒಂದು ಕರು ಹಾಕದಿದ್ರೆ ಹಾಂ ಅದು ವರ್ಕೌಟ್ ಆಗೋದಿಲ್ಲ. ವರ್ಷಕ್ಕೊಂದು ಕರು ಹಾಕಲೇಬೇಕು. ಹಾಕ್ಲೇಬೇಕು. ಹಾಕಿದ್ರೆ ಮಾತ್ರ ನೀವು ಸಕ್ಸಸ್. ಇದು ತಂದ ಮೇಲೆ ನೀವು ಫೇಲ್ ಆಗಿಲ್ಲ. ಇಲ್ಲ, ಫೇಲ್ ಆಗಿಲ್ಲ. ಇದ್ರ ಹೆಸರೆಂತ? ಇದ್ರ ಹೆಸರು ಸಿಂಟು. ಸಿಂಟು. ಎಷ್ಟು ದನ ಇದ್ರೆ ಒಂದು ಬುಲ್ ಸಾಕ್ರೆ ವರ್ಕೌಟ್ ಆಗುತ್ತೆ? ದನಕ್ಕೆ ಒಂದು ಬುಲ್ ಇದ್ರೆ, ಈ ಥರದ ಬುಲ್ ಇದ್ರೆ ಸಾಕು. 20 ದನಕ್ಕೆ ಒಂದು ಬುಲ್ ಬೇಕು. ಇದು ಹೈಬ್ರಿಡ್ ಸಿಕ್ಕಾಬಿಟ್ಟು ದೊಡ್ಡ ಸೈಜ್ ಅಲ್ಲ. ಇದು ಖರ್ಚು ಎಷ್ಟು ಬೀಳುತ್ತೆ? ಪ್ರತಿ ದಿವಸಕ್ಕೆ ಒಂದು 500 ರೂಪಾಯಿ. ಅಲ್ಲ, ಫಸ್ಟ್ ಖರ್ಚು ಕಾಣಿಕೆ ಅಲ್ಲ ನಾವು ನೋಡ್ಬೇಕಾ? ಹಾ. ಬಟ್ ನೀವು ಅದೇ 10 ಸಲ ಇಲ್ಲಿ 5 ಸಲ ಇಲ್ಲಿ ಒಂದು ದನ ಗಬ್ಬ ಕಟ್ಟದಿದ್ರೆ ಅದು ಲಾಸ್ ಅಲ್ಲ. ಅದು ಲಾಸ್, ಕರೆಕ್ಟ್. 5 ತಿಂಗಳು ಹೋದ್ರೆ ಎಷ್ಟಾಯ್ತು? ಅಲ್ಲ. ಹಾ. ಹಾಂ ಹಾಂ ಅದೆಲ್ಲ ಲೆಕ್ಕ ಹಾಕೋದ್ರೆ ಇದು ಬುಲ್ಲೆ ಸಾಕೋದು ಒಳ್ಳೇದು. ಹಾಂ, ಒಂದು 20 ದಿನ ಇದ್ರೆ ಒಂದು ಬುಲ್ ಕಟ್ಲಕ್ಕಂದ್ರೆ. ಬುಲ್ಲನ್ನ ಆಚೆ ಕೊಡ್ಲಕ್ಕ ಇಲ್ಲ, ಕೊಡುದಿಲ್ಲ. ನಾವು ಅಂದ್ರೆ ಬೇರೆಯವ್ರ ಮನೆಗೆ ಕೊಟ್ರಿ ಅಂತ ಅರ್ಥ. ಯಾಕೆ ಕೊಡುದಿಲ್ಲ ಅಂತ ಹೇಳಿದ್ರೆ, ಹಾಂ ನೋಡಿ, ನಮ್ಮ ದನದಲ್ಲಿ ಇಲ್ಲೇ ಹೊಟ್ಟೆ ಒಳಗೆ ಇಲ್ಲೇ ಹಾಂ ಆರೋಗ್ಯದಲ್ಲಿ ಅಲ್ಲಿ ಏನು ಅದ್ರ ಗರ್ಭಕೋಶದಲ್ಲಿ ಏನು ಡಿಸೀಸ್ ಎಲ್ಲ ಇದ್ದದ್ದು, ಹಾಂ ನಮ್ಮ ಬುಲ್ಲು ಅದಕ್ಕೆ ಕ್ರಾಸ್ ಮಾಡಿ ಹಾಂ ಅದು ಪುನಃ ನಮ್ಮ ದನಕ್ಕೆ ಕ್ರಾಸ್ ಮಾಡಿದ್ರೆ ಅವಕ್ಕಿದ್ದಂಥ ಡಿಸೀಸ್ ನಮ್ಮ ದನಗಳಿಗೂ ಬರ್ತದೆ. ಹಾಂ, ಹಾಂ. ಆದ್ರಿಂದ ನಾವು ಬುಲ್ ಯಾರಿಗೂ ಹೊರಕೋದು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಇಲ್ಲ. ನಿಮ್ಮ ಓನ್ ಯೂಸ್ ಮಾತ್ರ ಮಾಡ್ತೀವಿ. ಮಾತ್ರ. ಹಾಂ ಹಾಗೆ ತುಂಬಾ ಜನ ಬರ್ತಾರೆ, ಡಿಮಾಂಡ್ ಮಾಡ್ತಾರೆ, ದುಡ್ಡು ಕೊಡ್ತೇವೆ ಅಂತ ಹೇಳಿಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟು ನಾವು ಕೊಡುದಿಲ್ಲ. ಹಾಂ ಅದು ಅಗತ್ಯ ಇಲ್ಲ ನಮಗೆ. ಹಾಂ ಯಾಕೆ ನಾಳೆ ಇಡೀ ನಮ್ಮ ದನ ನಮ್ಮ ಫ್ಲಾಕೆ ಹಾಳಾಗ್ತದೆ. ಹಾಂ ಹಾಂ ಆದ ಕಾರಣ ನಾವು ಕೊಡೋದೇ ಇಲ್ಲ ಅದು. ಹ್ಞೂ ಹ್ಞೂ ತುಂಬ ಧನ್ಯವಾದಗಳು ರವಿರಾಜ್ ಶೆಟ್ರೆ. ನಿಮ್ಮ ಅಮೂಲ್ಯ ಸಮಯವನ್ನು ನಮಗೂ ಕೊಟ್ಟ ವಿಡಿಯೋ ಮಾಡಲಿಕ್ಕೆ ಸಹಕಾರ ಮಾಡಿದರೆ. ನಾನು ಪ್ರವೀಣ್ ಹೆಬ್ಗೋಳಿ ಅಂತ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೃದಯಪೂರ್ವಕ ಧನ್ಯವಾದಗಳು ರವಿರಾಜ್ ಶೆಟ್ರೆ.